ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ಶೋಷಣೆಯ ನೋವನ್ನು, ಅಸ್ಪೃಶ್ಯತೆಯ ಆಚರಣೆಯನ್ನು ಮತ್ತು ಸಮಾನತೆಯನ್ನು ನಿರಾಕರಿಸಲ್ಪಟ್ಟಂಥ ಎಳೆಯ ಮನಸ್ಸಿನ ಮೇಲೆ ಉಂಟಾದ ಪ್ರಭಾವ ಪರಿಣಾಮಗಳನ್ನು ಅರಿತು ಅದು ಯಾವುದಕ್ಕೂ ಜಗ್ಗದೇನೆ ಪರಿಶ್ರಮ, ಹೋರಾಟ, ಆಳವಾದ ಅಧ್ಯಯನಗಳ ಮೂಲಕ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ನಮಗೆಲ್ಲ ಸಂವಿಧಾನದ ಪೀಠಿಕೆಯನ್ನು ಓದಿಸಿ ಏಳಿಸುವಾಗ ಮೊದಲನೇ ಪದ ಬಳಕೆ ಭಾರತೀಯ ಜನರಾದ ನಾವು. ಅಂದರೆ ನಾವು ಹಿಂದೂ ಧರ್ಮದವರು, ಇಸ್ಲಾಂ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು, ಸಿಖ್ ಧರ್ಮದವರು, ಜೈನ್ ಧರ್ಮದವರು, ಬೌದ್ಧ ಧರ್ಮವರು ಅಂತ ಸಂವಿಧಾನದಲ್ಲಿ ಹೇಳಿಕೆ ಮಾಡಿಲ್ಲ. ಭಾರತೀಯ ಜನಗಳಾದ ನಾವು ಅಂದಮೇಲೆ ಭಾರತದ ಎಲ್ಲ ಜನರನ್ನ ಸಂವಿಧಾನ ಒಗ್ಗೂಡಿಸಿ ಜೊತೆಯಲ್ಲಿ ಕರೆದುಕೊಂಡು ಸಮೃದ್ಧ ಭಾರತದ ನಿರ್ಮಾಣದ ಕನಸನ್ನು ಹೊಂದಿರತಕ್ಕಂಥ ಶ್ರೇಷ್ಠ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇಂಥ ಶ್ರೇಷ್ಠ ಸಂವಿಧಾನ 75 ವರ್ಷವನ್ನು ಪೂರೈಸಿದೆ. 75 ವರ್ಷಗಳಲ್ಲಿ ನಾವು ಸವೆಸಿರ್ತಕ್ಕಂಥ ದಾರಿಯನ್ನು ಒಮ್ಮೆ ನೋಡಿದಾಗ ದೇಶದಲ್ಲಿ ಇನ್ನೂ ಜಾತೀಯತೆ, ಧರ್ಮ ಆಧಾರಿತ ಹೋರಾಟಗಳು, ಧರ್ಮದ ಹೆಸರಿನಲ್ಲಿ ಆಕ್ರೋಶ ಮತ್ತು ದ್ವೇಷಪೂರಿತವಾದಂಥ ನಡವಳಿಕೆಗಳು ನಮ್ಮ ಸಾರ್ವಭೌಮತ್ವವನ್ನು ಅಪಾಯಕ್ಕೆ ಸಲ್ಲಿಸಿದೆ. ಸಾರ್ವಭೌಮತ್ವ ಕೇವಲ ಕಾನೂನು ಮಾಡಿ ಸಂವಿಧಾನದ ಮೂಲ ಉದ್ದೇಶವನ್ನು, ಗಣತಂತ್ರವನ್ನು ಅರ್ಥೈಸಿಕೊಳ್ಳದೆ ಹೋದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ತನ್ನ ಕರ್ತವ್ಯದಲ್ಲಿ ಲೋಪವನ್ನು ಎಸಗಿದಂತೆ ಆಗುತ್ತೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಮುಂದೆ ತಂದು ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಸಂವಿಧಾನ ಪೀಠವನ್ನು ಶಾಲಾ ಕಾಲೇಜು ವಿಶ್ವದಲ್ಲಿ ಓದುವಂಥ ಕೆಲಸವನ್ನು ಕಡ್ಡಾಯವಾಗಿ ಮಾಡಿದ್ದೇವೆ. ಇದರ ತಾತ್ಪರ್ಯ ಯಾವ ಜನರು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಅಂದರೆ ದಲಿತರು, ಅಂಬೇಡ್ಕರ್ ಅಂದರೆ ಮೀಸಲಾತಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದರೋ ಆ ಜನರು ಸಂವಿಧಾನದ ಪೀಠಿಕೆಯನ್ನು ಅರ್ಥೈಸಿದ ಮೇಲೆ 3 ವರ್ಷದ ಮಕ್ಕಳು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಿರರ್ಗಳವಾಗಿ ಹೇಳುವಂಥ ಕೆಲಸ ಆಗಿದೆ. ಅದು ಆದಮೇಲೆ ತಾವೆಲ್ಲ ಭಾಗವಹಿಸಿದ್ದೀರಿ. 2 ತಿಂಗಳ ಕಾಲ ಮತ್ತೊಮ್ಮೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಂವಿಧಾನದ ಜಾಗೃತಿ ಮಾಡಬೇಕು ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದ 6,000 ಪಂಚಾಯಿತಿಗಳು, 305 ನಗರಸಭೆಗಳು, ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಎಲ್ಲ ಸಮುದಾಯಗಳ ಒಗ್ಗಟ್ಟಾಗಿ ಸೇರಿ ಸಂವಿಧಾನ ಜಾಗೃತಿಯನ್ನು ಮಾಡಿ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಸುಮಾರು 2500 ಕಿಲೋಮೀಟರ್ ಉದ್ದದ
25 ಲಕ್ಷ ಜನರು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಮತ್ತೊಮ್ಮೆ ವಿಶ್ವ ದಾಖಲೆಯನ್ನು ಮಾಡುವಂತೆ ಕರ್ನಾಟಕ ಸರ್ಕಾರದ ನಡೆಯನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಇದರ ಉದ್ದೇಶ ಪ್ರಜಾಪ್ರಭುತ್ವದ ಆಶಯಗಳನ್ನು, ಸಂವಿಧಾನದಲ್ಲಿ ನಿರ್ದೇಶನ ಮಾಡಿರ್ತಕ್ಕಂಥ ತತ್ವಗಳನ್ನು ಜಾರಿ ಮಾಡುವಲ್ಲಿ ಭಾರತದ ರಾಜಕಾರಣ ಹೆಜ್ಜೆಯನ್ನು ಇಡಬೇಕು. ಸಾಮಾಜಿಕ ನ್ಯಾಯ ಅಂದರೆ ಆರ್ಥಿಕ ಶೈಕ್ಷಣಿಕ ಸಮತೆಯನ್ನು ನೀಡದಂಥ ವಿಚಾರಗಳು ಸಮ ಸಮಾಜದ ನಿರ್ಮಾಣಕ್ಕೆ, ಅಭಿವೃದ್ಧಿಯ ಗೋಲಿನ ಕಡೆ ಹೆಜ್ಜೆಗೆ ಕಂಟಕಪ್ರಾಯವಾಗಿದ್ದಾವೆ. ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ತಂದಿದ್ದಾರೆ. ಬಹಳ ಜನರು ರಾಜಕೀಯವಾಗಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಪೀಠಿಕೆಯಲ್ಲಿ ಏನಿದೆ, ನಮಗೆ ಸಮಾನತೆಯನ್ನು ಕೊಡಿ, ನಮಗೆ ಅವಕಾಶವನ್ನು ಕೊಡಿ, ನಮಗೆ ಘನತೆ ಗೌರವ ಸ್ವಾಭಿಮಾನವನ್ನು ಕೊಡಿ, ಅದರ ಮುಖಾಂತರ ಅಖಂಡ ಭಾರತದ ನಿರ್ಮಾಣಕ್ಕೆ ನಾವು ಮುನ್ನಡೆ ನೀಡುತ್ತೇವೆ ತಕ್ಕಂಥ ಉದ್ದೇಶಗಳು ಸಂವಿಧಾನದ ಪೀಠಿಕೆಯಲ್ಲಿ ಅಡಕವಾಗಿದ್ದಾವೆ. ಯಾವ ಜನರಿಗೆ ಸಮಾನ ಅವಕಾಶಗಳು ಸಿಕ್ಕಿಲ್ವೋ, ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮಗಳು ಸಂವಿಧಾನದ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ.